ಸಿದ್ಧಲಿಂಗ ಮಹಾರಾಜರು, ಎಲ್ಲ ಲಿಂಗ ಮಹಾರಾಜರು, ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪನವರ ಆಶೀರ್ವಾದದ ಅಡಿಯಲ್ಲಿ ವಿರಾಜಮಾನರಾಗಿ ಇವತ್ತು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲು ವಿರಾಜಮಾನರಾಗಿರುವ ಮುರುಘರಾಜರ ಮಹಾಸ್ವಾಮಿಗಳ ಅಪ್ಪಾಜಿಯವರ ಪಾದಕ್ಕೆ ನಮಸ್ಕರಿಸಿ, ದಕ್ಷಿಣ ಮತಕ್ಷೇತ್ರ ಶಾಸಕರು, ನನ್ನ ಆತ್ಮೀಯ ಮಿತ್ರರು ಆದಂಥ ಅಲ್ಲಂಪುರ ಪಾಟೀಲ್ರೇ, ಗುಲ್ಬರ್ಗ ಜಿಲ್ಲೆಯ ಖ್ಯಾತ ಉದ್ದಿಮೆದಾರರು, ಆತ್ಮೀಯ ಸೋದರರು ಆದಂಥ ಸತೀಶ್ ಗುತ್ತೇದಾರ್ ಅವರೇ, ಅಪ್ಪೋರೆ, ನಾನು ಒಂದು 2-3 ವರ್ಷ ಬಂದಿದ್ದಿಲ್ಲ. ನಾನು ಹುಚ್ಚ ಹಿಡಿದೋಗ್ಯದ. ನೀವು ಬಂದು ಮುಟ್ಟಬೇಕಾದ್ರೆ ಅರ್ಧ ಗಂಟೆ ಆಗ್ತದೆ, ನನಗೆ ಹಾದಿನೇ ಸಿಕ್ಕಿಲ್ಲ. ಎಂತ ಅದ್ಭುತ ಇದು! ಮಾನವರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಏನ್ರಿ ಸತೀಶ್ ಗುತ್ತೇದಾರ್ ಅವ್ರೆ, ಅದ್ಭುತವಾದ ಕೆಲಸಗಳು ಮಾಡಿರಿ. ಇದು ಪವಾಡಗಳಲ್ಲಿ ನಡೀತಕ್ಕಂಥ ಸ್ಥಳ ಇದು. ಒಂದು ಸಲ ವೀರೇಂದ್ರ ಹೆಗಡೆಯವರು ಹೇಳಿದರು, ಅಲ್ಲಂ ಪ್ರಭು, ನಾನು ಕೋಟ್ನೂರು ಮಠಕ್ಕೆ ಒಂದು ಕಾರ್ಯಕ್ರಮ ಇದ್ದಲ್ಲಿ ನಂದೇನು ಧರ್ಮಸ್ಥಳದ ಬಗ್ಗೆ ಏನು ಕಾರ್ಯಕ್ರಮ ನಡೀತಾವ, ಇಲ್ಲಿ ಅದಕ್ಕಿಂತ ದೊಡ್ಡ ಶಕ್ತಿ ಇಲ್ಲಿದೆ. ಮುರುಘರಾಜೇಂದ್ರ ಸ್ವಾಮಿಗಳದು, ಆ ಮುರುಘರಾಜೇಂದ್ರ ಸ್ವಾಮಿಗಳು ಹರ ಅಂತೆ ಇಲ್ಲಿ ಮಳಿ ಬೆಳಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ನಂದು 2ನೇ ಧರ್ಮಸ್ಥಳ ಅಂತಂದ್ರೆ ಜಡಗಾ ಮಠ ಅಂತ ಹೇಳಿ ವೀರೇಂದ್ರ ಹೆಗಡೆಯವರು ಕೂಡ ಹೇಳಿದ್ದರು. ನಾ ಅಲ್ಲಿಂದು ಎಷ್ಟೋ ಜನ ಅಲ್ಲಿಯ ಪಾದದ ಧೂಳಿನ ಪ್ರಕಾರ ಒಂದು ಮಣ್ಣು ಅದು ಏನೋ ತಂದು ಇಲ್ಲೆಲ್ಲ ಸಮೃದ್ಧಿ ಆಗಲಿ ಧರ್ಮಸ್ಥಳದ ರೀತಿಯಿಂದ ಅಂತ ಹೇಳಿ ಬರ್ತಾರೆ ಜನ. ಈಗ ನಾ ಇಲ್ಲಿದ ಮಣ್ಣು ತೊಗೊಂಡ್ಕೇಸಿ ಅಲ್ಲಿಗೆ ಹೋಗ್ಬೇಕಮ್ಮ ಮನಸ್ಸದ ನನಗಂತ ಹೇಳಿ ಹೇಳಿದ್ರು. ಒಂದು ಸಲ ಜಡಗಾ ಮುತ್ತೇನವರು ಜಡಗಾಲಿಂದ ಗುಲ್ಬರ್ಗಕ್ಕೆ ಹೋಗೋ ಸಂದರ್ಭದಲ್ಲಿ ರಸ್ತೆಯಲ್ಲಿ ಆಗಿನ ಕಾಲಕ್ಕೆ ಜೀಪ್ ಇದ್ದು ಅಪ್ಪರೆ, ಸಣ್ಣ ಇದ್ರ ಜೀಪ್, ಅದು ಹೋಗೋ ಮುಂದ ಪೆಟ್ರೋಲ್ ಕಲಸಾಗಿ ಹೋಗ್ತದ. ಪೆಟ್ರೋಲ್ ಕಲಸಾದ ಕೂಡಲೇ ಡ್ರೈವರ್ ಅಂತಾನ, ಅಪ್ಪರೇ ಪೆಟ್ರೋಲ್ ಕಲಸ ಆಯ್ತು ಅಂತ ಗಾಡಿ ನಿಂದ್ರಿಸ್ತಾನ. ಅವಾಗ ಸಿದ್ದರಾಮೇಶ್ವರ ಅಪ್ಪರು ಹೇಳ್ತಾರ, ಹುಚ್ಚಿದ್ದೇನೋ, ಅಲ್ಲಿ ನೀರು ಹಾಕು, ಎಲ್ಲ ಪೆಟ್ರೋಲ್ ಅದೇ ಆಗಿ ಹೋತು ಅಂದ್ರೆ, ಅದೇ ನೀರು ಹಾಕಿದ್ರೆ ಪೆಟ್ರೋಲ್ ಆಗಿ ಹೋಗಿ ಆ ಯಾವ ಸ್ಥಾನಕ್ಕೆ ಮುಟ್ಟಬೇಕು ಅಲ್ಲಿ ಮುಟ್ಟತಕ್ಕಂಥ ಕೆಲಸ ಸಿದ್ದರಾಮೇಶ್ವರ ಅಪ್ಪನವರ ಪವಾಡ ಆಗಿತ್ತು. ನಾವೊಂದ್ಸಲ ಊಟಕ್ಕೆ ಕುಂತಿದ್ದೇವೆ. ನಿಮ್ಮ ಬರೋಡಾ ಬ್ಯಾಂಕ್ ಮ್ಯಾನೇಜರ್ ನಮ್ಮ ಸರಿನೇ ಇದ್ದ. ಇದೇ ಅದು ಕುಂತಾಗ ಊಟಕ್ಕೆ ಕುಂತ ಸಂದರ್ಭದಲ್ಲಿ ಅವ್ರು ಯಾರೋ ತಂದು ಗಟ್ಟಿನ ಬೇಳೆ ಅದು ಚಲೋ ಊಟ ಮಾಡಕತ್ತಿರು. ನನ್ನ ಬಳಿ ಊಟ ಸರಿ ಇದ್ದಿದ್ದಿಲ್ಲ. ನನಗೆ ಮನಸ್ಸಾಯ್ತಿದ, ಅದು ಅದೇ ತಿನ್ಬೇಕಲ್ಲ, ಹ್ಯಾಂಗೆ ಮಾಡೋದು, ಅವ್ರಿಗೆ ಕೇಳಿದ್ರೆ ಕಿಮ್ಮತ್ ಹೋಗ್ತದ, ಹ್ಯಾಂಗೆ ಮಾಡೋದು ಅಂತ ಮ್ಯಾನೇಜರ್ ನಾವು ಕಲ್ತು ಮಾತಾಡ್ಕೋತ ಕುಂತು ಅವ್ರಿಗೆ ನೋಡ್ಕೋತ ಕುಂತೀವಿ. ಅದೇ ಅದೇ ಆಹಾರ, ಅದೇ ಪಲ್ಯ ಬಂದು ನಮ್ಮ ಅನ್ನದಾಗ ಬಿದ್ದಿತ್ತು. ಅಂತ ಪವಾಡ ಪುರುಷ. ಎಷ್ಟೋ ಮಂದಿ ಬರ್ತಿದ್ದು ನನಗೆ. ಒಂದ್ಸಲ ಎದುರು ಕುಂತಿದ್ವಿ, ಇಬ್ರು ಮಾತಾಡ್ಕೋತ, ಬಾಂಬೆದವ್ರು ಬಂದ್ರು, ಯಪ್ಪ ನಮ್ಮಲ್ಲಿ 50,000 ರೂಪಾಯಿ ಇವತ್ತು ತಗೋ ಅಂತೇಳಿ. 50,000 ರೂಪಾಯಿ ತೊಗೊಂಡು ಬಂದಿರ ಮತ್ತು ಹಿಂಗೆ ಅವ್ರು ದಿಟ್ಟಿಸಿ ನೋಡ್ದ. ತಿಪ್ಪಣ್ಣ ಇದ್ರ 35,000 ರೂಪಾಯಿ ಇಸ್ಕೋ, ಇವ್ರ ಬಳಿ ಉಳ್ಕಿ ರೊಕ್ಕ ಸರಿ ಇಲ್ಲ, ತೊಗೊಂಬೋದು ಬೇಡ, ನಮ್ಮ ಮಟ್ಟಿಗೆ ಬೇಕಾಗಿಲ್ಲ ಅಂತ ಹೇಳಿದ್ರು. ಯಾರಾದರೂ ನನಗೆ TB ಆಗ್ಯದಂತ, ಅಲ್ಲಿ ಯಾರಾದರೂ ಕ್ಯಾನ್ಸರ್ ಆಗ್ಯದ ಅಂತೇಳಿ ಬಂದು ಅವ್ರಿಗೆ ಹೇಳ್ಕೊಂಡ್ರ, ಕ್ಯಾನ್ಸರ್ ಇಲ್ಲ, ಹೋಗೋ ತೋರ್ಸ್ಕೊಂಡ್ರೆ ಡಾಕ್ಟರ್ ಬಳಿ ತೋರಿಸ್ಕೊಂಡ್ರೆ ಸಂಗ್ರಾಮ್ ಬಿರೇದರ್ ಅಂತವ್ರು ನಿಮ್ಗೆ ಏನೂ ಇಲ್ಲ ಅಂತ ಹೇಳಿ ಕಳಿಸ್ತಕ್ಕಂಥ ಉದಾಹರಣೆ ಕೂಡ ಇವೆ. ಬಹುರೋಗವನ್ನು ನಿವಾರಣೆ ಮಾಡಿದಂಥ ಸ್ಥಳ ನಮ್ಮ ಜಡಗಾ ಮಠ, ಮುಗುಳ್ಕೋಡ್ ಮಠ, ಕೋಟ್ನೂರು ಮಠ. ಒಂದ್ಸಲ ನಾವು ಮುರುಘರಾಜೇಂದ್ರ ಅಪ್ಪವ್ರು ಕಲ್ತು ಅಲ್ಲಂಪುರಮರು ಇದ್ದೀನಿ ನಾನು ಭಾಳ ಮಾಡಿ, ಆ ಕುಡ್ರದು ಕಿವುಡ್ರದು ಇದಕ್ಕೆ ಹೋಗಿದ್ದೇವೆ, ವಸತಿ ನಿಲಯ. ಅಲ್ಲಿ ಹೋದಾಗ ಅವು ಮೊದಲು ಹಿಂಗೆಲ್ಲ ಅಗಲಾಡ್ತೀವಿ ಅವು ಮಂದಿ. ಆ ಹುಡುಗರಿಗೆ ಏನೋ ಗೊತ್ತಲ್ಲ, ಒಬ್ಬ ಹಿಡ್ಕೊಂಡ್ ಬರ್ತಿದ್ರು. ಅಪ್ಪ ಅವರು ಮುಟ್ಟಿ ಅವ್ರಿಗೆ ಅದು ಎಲ್ಲ ಪ್ರಸಾದ ನೀಡಿದ ಮೇಲೆ ಅವಕ್ಕೆಲ್ಲ ಕಣ್ಣು ಬಂದಂಗೆ ತಿಲ್ಲಕತ್ತು, ಹೊಸು ಕಲ್ತು. ದೃಷ್ಟಿ ಎಲ್ಲರಿಗೆ ದೃಷ್ಟಿ ಕೊಟ್ಟಂತ ಮುತ್ತೇರು ಯಾರಂದ್ರೆ ಮುರುಘರಾಜೇಂದ್ರ ಮಹಾಸ್ವಾಮಿಗಳು. ಅಷ್ಟೇ ಇಲ್ಲಿ ನೀವೆಲ್ಲ ಭಕ್ತಿನಿ ನಡ್ಕೊಂಡು ಹೋಗ್ಬೇಕು. ನಿಮ್ಮ ಮಕ್ಕಳು ಬೇಕಾಗಲಿ, ನಿಮ್ಮ ಬಹುರೋಗ ನಿವಾರಣೆ ಆಗಲಿ, ನಿಮಗೇನೇ ತೊಂದರೆಗಳು ನಿವಾರಣೆ ಆಗ್ಬೇಕಾದ್ರ ಭಕ್ತಿನಿಂದ ನಡ್ಕೊಂಡು ಹೋಗ್ಬೇಕಿಲ್ಲಿ. ಭಕ್ತಿಯಿಂದ ನಡ್ಕೊಂಡು ಹೋದ್ರೆ ಶಿವಯೋಗಿ ಸಿದ್ದರಾಮೇಶ್ವರ ಮುರುಘರಾಜೇಂದ್ರ ಸ್ವಾಮಿಗಳು ನಿಮ್ಮ ಮನೆಯಲ್ಲೇ ಇರ್ತಾರೆ.
ಶಿವಯೋಗಿ ಸಿದ್ದರಾಮೇಶ್ವರ ಮುತ್ತಿನವರ ಆತ್ಮನೇ ಮುರುಘರಾಜೇಂದ್ರ ಸ್ವಾಮಿಗಳು. ದಿನನಿತ್ಯ ಸಾವಿರಾರು ಇಲ್ಲಿ ಪವಾಡಗಳು ಆತವ. ನಾವು ಬೇಕಾದಷ್ಟು ದುಡ್ಡು ನಂಬಲ್ಲಿ ಅಲ್ಲಂಪುರ ಬಲ್ಲಿ ದುಡ್ಡು ಇದ್ರೂ ಕೂಡ ನಾವು ಮಾಡಿದ ಹಿಂಗೆಲ್ಲ ಆತವ. ಒಂದು ಕರ್ಕಿ ಹಚ್ಚದಾಗಲ್ಲ ನಮ್ಗ ನಿನಗೆ ಕಲ್ತು. ಇದು ಏನು ಪವಾಡ ಇದು ನಮಗೆ. ನಾನೇ ಬಂದೀನಿ, ಇದು ಜರ್ಗ ಎಕಡೆ ಅದ ಅಂತ ಕೇಳ ಪಾಳಿ ಬಂದಿದ್ದು ನನಗೆ. ನಿಮ್ಗೆ ಹುಡುಕಾಡ್ಬೇಕಾದ್ರೆ ನನಗೆ ಅರ್ಧ ಗಂಟೆ ಆಯ್ತು ನನಗೆ ಕಾರ್ ತೊಗೊಂಡು ಓಡಾಡಿದ್ರು. ಅಂಥ ಅದ್ಭುತವಾದಂಥ ಕೆಲಸ ಮಾಡಿರಿ ಅಪ್ಪರೇ. ನಾವು ಬಹುಶಃ ಪವಾಡ ಪುರುಷರ ನಾಡಂತಂದ್ರೆ ಇಲ್ಲಿ ಸಾಕ್ಷಾತ್ ನಿಮ್ಮ ಹೃದಯದಲ್ಲಿ ಪರಮಾತ್ಮನೇ ನೆಲೆಸ ನಮಗೆ ಅನಿಸ್ತದೆ ನನಗೆ. ಅಂತ ಒಂದು ಭಾಳ ನನಗೆಲ್ಲ ಹೇಳ್ತಿದ್ರು ಅಪ್ಪವರು, ಏಯ್ ನೀ ಏನು ಚಿಂತೆ ಮಾಡಬೇಡು, ನಿನ್ನ ಸಂಸಾರ ನಡ್ಸ್ಕೊಂಡು ಹೋಗೋವನೇ ನಾ ಇದ್ದೀನಿ, ತೆರಿಗೆ ಕೆಡಿಸೋಬೇಡ ಅಂತ ಹೇಳ್ತಿದ್ರು. ಅವರ ಆಶೀರ್ವಾದ ಬಲದಿಂದ ನಾನು 2 ಸಲ MLC ಆಗಿದ್ದೀನಿ, ಅವರ ಆಶೀರ್ವಾದ ಪಾದ ಪರಿಸರದಿಂದ. ಅದಕ್ಕಾಗಿ ಇಲ್ಲ ನಮ್ಮಂತವ್ರು ಎಲ್ಲಿ ಆಗದ ಆಗ್ತದೆ. ಈಗಿನ ಕಾಲಕ್ಕೆ 50 ಕೋಟಿ 100 ಕೋಟಿ ಕೊಡ್ಬೇಕಾದ್ರೆ ಸತ್ಯಸುತ್ತಿದ್ರಂತೂ ಆಗ್ಬೋದು, ನನಗೆಲ್ಲಿ ಆಗೋದಾಗ್ತದೆ. ಅದಕ್ಕಾಗಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪನವರ ಆಶೀರ್ವಾದದಿಂದ ಇವತ್ತಿನ ದಿವಸ ನಾನು 2ನೇ ಸಲ ವಿಧಾನ ಪರಿಷತ್ ಸದಸ್ಯನಾಗಿ ವಿಧಾನಸಭೆಯಲ್ಲಿ ಪ್ರವೇಶ ಮಾಡಿದ್ದೀನಿ. ಇದು ನನ್ನ ಮಠ. ಅಪ್ಪನವರೇ ನನ್ನ ಆಶ್ರಯದಾತ. ನನಗೆ ತಂದೆ ತಾಯಿ ಎಲ್ಲ ರೂಪದಲ್ಲಿ ಆಗಿನ ಕಾಲಕ್ಕೆ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪನವರಿದ್ದರು, ಈಗಿನ ಕಾಲಕ್ಕೆ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಇದ್ದಾರೆ. ಅದಕ್ಕಾಗಿ ಬೇಡಿದವರಿಗೆ ಬೇಡದನ್ನೇ ಕೊಡ್ತಕ್ಕಂಥ ಮಠ ಕಲ್ಪವೃಕ್ಷ ಕಾಮಧೇನು ಎಂಬ ಮಠ. ಈ ಮಠದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ. ಬಹುಶಃ ವಿಡಿಯೋ ನೋಡಿದ್ರೆ ಎಂತೆಂಥ ಕೆಲಸಗಳು ಮಾಡಿರಿ, ಅದ್ಭುತ ಕೆಲಸಗಳು. ಆಗಿನ ಕಾಲದಾಗ ದೊಡ್ಡಪ್ಪರು ಇದ್ದಾಗ ಈ ಶಿಕ್ಷಣ ಇದ್ದಿದ್ದಿಲ್ಲ, ಸ್ಕೂಲ್ಗಳು ಇದ್ದಿದ್ದಿಲ್ಲ. ಶಿಕ್ಷಣ ಕೂಡ ಎತ್ತರ ಬೆಳೆಸಿದ್ದೀರಿ. ತುಮಕೂರು ಸಿದ್ಧಗಂಗಾ ಸ್ವಾಮಿಗಳು ಅಪ್ಲೈ ಮಾಡಿರಿ, ಇನ್ನೇನು ಬೇಕಿಲ್ಲ. ಮುಂದಿನ ದಿನಗಳಲ್ಲಿ ಅಪ್ಪರೇ ನಿಮ್ಗೆ 100 ವರ್ಷಗಳ ಕಾಲ ಭಗವಂತ ನಿಮ್ಗೆ ಸರಿ ಇದ್ದು ನಿಮ್ಗೆ ಆಯುಷ್ಯ ಕೊಟ್ಟು ನಮ್ಮಂಥ ಎಲ್ಲರನ್ನು ಕೂಡ ನಿಮ್ಮ ಉಡಿಯಲ್ಲಿ ಹಾಕಿಕೊಂಡು ಬಡವರು, ದಲಿತರು, ಹಿಂದುಳಿದ ವರ್ಗದವರು, ಅತ್ಯಂತ ತೆಳದರ್ಜೆಗೆ ಸಾಮಾಜಿಕ ನ್ಯಾಯಕ್ಕಾಗಿ ಪರಿತಪಿಸ್ತಕ್ಕಂಥ ಜನರಿಗೆ ನಿಮ್ಮ ಆಶೀರ್ವಾದ ಇದ್ದು ನಾವೆಲ್ಲರೂ ಕೂಡ ಬಾಳಿ ಬದುಕ್ತಕ್ಕಂಥ ಅವಕಾಶ ನಿಮ್ಮ ಆಶೀರ್ವಾದ ಅಡಿಯಲ್ಲಿ ಆಗಬೇಕು ಎಂಬ ಮಾತನ್ನು ಕೂಡ ಹೇಳಿ, ಇದು 2ನೇ ಧರ್ಮಸ್ಥಳ. ಮುಂದೆ ಹೋಗಿ ಅದೇ 2ನೇ ಧರ್ಮಸ್ಥಳ ಅಥವಾ ಇದು ನಮ್ಮದೇ ಮೊದಲೇ ಧರ್ಮಸ್ಥಳ. ಯಾಕಂದ್ರೆ ಅವರು ವೀರೇಂದ್ರ ಹೆಗಡೆನೇ ಬಂದು ಹೇಳ್ಯಾರ ಇಲ್ಲಿ. ನಾ ಇದ್ದ ಅಲ್ಲಂಪುರಕ್ಕೆ ನೆನಪದನಿಲ್ಲ, ಗೊತ್ತಿಲ್ಲ, ತೆಲಿನೂ ಹಾಕಲ್ನು, ಸುಮ್ಮನೆ ಕುಂತ ನಾವು ಹೇಳ್ಬೇಕು, ಮಾಡಿದ್ದು ಹೇಳ್ಬೇಕು. ನಮಗೆಲ್ಲ ಕರೆಸಿದ್ರು ಅತಿಥಿಯಾಗಿ. ಅಪ್ಪರೇ ಮುಂದೆ ಭಾಳ ಎತ್ತರ ಹೇಳಿದ್ರು ಅವರು, ತಿಪ್ಪಣ್ಣ ನೋಡು 1000 ಪಟ್ಟು ಮಾಡಿ ತೋರಿಸ್ತಾನ, ನಂದೇನೂ ಅಲ್ಲ, ನನಗಿಂತ 1000 ಪಟ್ಟು ಮಾಡೋ ಸಲ ಹುಟ್ಟಿ ಬಂದಾನು ಅವನಿಗೆ ನೀವೆಲ್ಲರೂ ಕಾತು. ಅವರ ಆ ದಿನದಲ್ಲಿ ಅವ್ರ ಪಾದದ ಧೂಳಿನಲ್ಲಿ ಬದುಕಬೇಕು ನೀವು ಅಂತ ಹೇಳಿದರು. ಹೈದರಾಬಾದಾಗ ಅಪ್ಪವರು ಆರಾಮಿರೋದಾಗ ಹೋದಾಗ ನನಗೆ ಧರ್ಮಸಿಂಗ್ ಸಾಬ್ಗ ಅಲ್ಲಂಪುರ 3 ಮಂದಿಗೆ ದರ್ಶನ ಕೊಟ್ಟರು. ಆಮೇಲೆ ಇಲ್ಲಿ ಎಲ್ಲ ಬಂದ ಮೇಲೆ ಏನಾಗಬೇಕೆಲ್ಲ ಆದರೂ ಕೂಡ ಅವರು ನಿಮಗೆಲ್ಲ ಜವಾಬ್ದಾರಿ ಕೊಟ್ಟು ಹೋಗ್ಯಾರ. ಅಪ್ಪವರೇ 1000 ಪಟ್ಟು ಹೆಚ್ಚಿಗೆ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ಎಲ್ಲ ನೋಡಿದ್ರೆ ಎಲ್ಲ ಹೊಸ ಮಂದಿ, ಎಲ್ಲ ಪ್ರಧಾನಮಂತ್ರಿ ಹಿಡಿದು ಹೊಸ ಮಂದಿ ನಿಮಗೆ ಸಲಾಮ್ ಹೊಡೆದೇ ಹೋಗ್ಯಾರ ಹೊಸ ಮಂದಿ. ಇನ್ನು ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯಮಂತ್ರಿಗಳಂತೂ ನೀವು ಯಾರು ಹೇಳ್ತೀರಿ ಅವರೇ ಅಲ್ಲಾಗತ್ತಾರ. ಧರ್ಮಸಿಂಗ್ 5 ಓಟ್ ಇದ್ದಿಲ್ಲ ಪಾಪ ಅವನು, ನೀವು ಹೇಳಿದ್ರಿ ಅವನು ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿ ಹೋದ. ಸಿದ್ದರಾಮಯ್ಯ ಆದ. ಇನ್ನೂ ಯಾರ್ಯಾರಿಗೆ ನಿಮ್ಮ ತಲೆಗೆ ಬರ್ತಾ ಅವ್ರಿಗೆ ಹೇಳ್ತೀರಿ, ನೀವು ಎಲ್ಲರೂ ಹೇಳಕ್ ಹೋಗಲ್ಲ. ನಾವೆಲ್ಲ ಹಾರ ಹಾಕ್ತೀವಿ, ಎಲ್ಲ ಬೇಕಾದ್ರೆ ನೆಂಬಿಸ್ತೀವಿ. ನಿಮಗೆ ನಿಮ್ಮ ಮೈಂಡ್ನಾಗ ಏನಿರ್ತೋ ಅದೇ ಆಗ್ತದೆ. ತ್ರಿಲೋಕ ಜ್ಞಾನಿ ನೀನು, ತ್ರಿಲೋಕ ಜ್ಞಾನಿಗೆ ನಾವೇನಾರ ಸಮಜಿಸ್ತದ. ಅದಕ್ಕೆ ಅದೇ ನಮಗೂ ಕೂಡ ಏನಾದರೂ ಮಾಡ್ರಿ ಇನ್ನೊಂದರ ಎತ್ತರ ಅಂತ ಹೇಳಿ ನೀವೆಲ್ಲರಿಗೆ ನಮಸ್ಕರಿಸಿ, ಭಗವಂತ ಒಳ್ಳೇದಾಗಲಿ. ಶಿವಯೋಗಿ ಸಿದ್ದರಾಮೇಶ್ವರ ಆತ್ಮ ಮತ್ತೆ ಲಚ್ಚಣ ಸಿದ್ಧಲಿಂಗ ಮುತ್ತಿರವರ ಆಶ್ರಮ ಆತ್ಮ, ಎಲ್ಲ ಲಿಂಗರ ಆಶ್ರಮ 3 ಮಂದಿ ಶಕ್ತಿ ತಗೊಂಡು ಬಂದು ನಿಮಗೆ ಕೊಟ್ಟಾರ ಅವರು. ಆ ಶಕ್ತಿಲಿಂದ ಮಾನವ ಕುಲಕ್ಕೆ ದಾರಿದೀಪ ಆಗ್ರಿ ಅಂತ ಹೇಳಿ ನಿಮ್ಗೆ ಇನ್ನೊಂದು ಸಲ ಬೇಡ್ಕೊಂಡು ವೇದಿಕೆ ಮೇಲೆ ಎಲ್ಲರಿಗೆ ನಮಸ್ಕರಿಸಿ, ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಶ್ರೀ ಅಲ್ಲಮಪ್ರಭು ಪಾಟೀಲ್ ಶಾಸಕರು ಕಲಬುರಗಿ ದಕ್ಷಿಣ ತಾವು ಇವತ್ತಿನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳ್ಕೊತಾ ಇದ್ದೀನಿ. ಸಂಗನಕಲದ ಸದ್ಭಕ್ತರು ಅಪ್ಪಾಜಿಯವರಿಗೆ ಸುವರ್ಣದ ಉಂಗುರವನ್ನು ಕೊಡಿಸ್ತಾ ಇದ್ದಾರೆ. ದಯವಿಟ್ಟು ಸದ್ಭಕ್ತರು ಮಧ್ಯ ಮಧ್ಯ ಎದ್ದು ಹೋಗ್ಲಿಕ್ಕೆ ಹೋಗಬೇಡಿ. ನಾವು ಗುರುಗಳ ವೈಭವವನ್ನ ಈ ಭಕ್ತಿಯನ್ನು ಅನುಭವಿಸಬೇಕು. ಯಾರು ಎದ್ದು ಹೋಗ್ಬೇಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಗುರುವಂದನ ಕಾರ್ಯಕ್ರಮ ದಿನ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು 3 ಗುರುಗಳಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ಆ ಭಗವಂತ ನಮಗೆ ಕಾಣುವುದಿಲ್ಲ. ಮಾನವ ರೂಪದಲ್ಲಿ ಭೂಮಿಗೆ ಬಂದು ಉದ್ಧಾರ ಮಾಡತಕ್ಕಂಥ ಧರ್ಮದ ದಾರಿಯನ್ನು ತೋರಿಸ್ತಕ್ಕಂಥ ಸತ್ಪುರುಷರವರು. ಅದೇ ಪ್ರಕಾರವಾಗಿ ಲಚ್ಚಾಣದ ಸಿದ್ದಪ್ಪ ಮಹಾರಾಜರು ಈ ಮಠದ ಪರಂಪರೆ ಹಿನ್ನೆಲೆ ಪೂರ್ವಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮಠ ಇದು. ತದನಂತರ 2ನೆಯ ಪರಮ ಪೂಜ್ಯಗಳು ಮುಗುಳುಕೂಡದ ಯಲ್ಲಾಲಿಂಗ ಮಹಾಪ್ರಭುಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಜಿಡಿಗ ಕ್ವಾಟ್ನೂರ್ ಮಠವನ್ನು ಕಟ್ಟಿ ಈ ಭಾಗದಲ್ಲಿ ಅನೇಕ ಪಾವಡಗಳನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮ. ಈ 3 ಜನರ ಆಶೀರ್ವಾದ ಬಲದಿಂದ ಇವತ್ತು ನಮ್ಮೆದುರುಗಡೆ ಕುಳಿತಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ಇರಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಮುರುಘರಾಜೇಂದ್ರ ಅಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಈಗಾಗಲೇ ಮಾತನಾಡಿ ಬಹಳ ದಿನಗಳಿಂದ ಪರಮ ಪೂಜ್ಯ ಅಪ್ಪ ಅವರ ಕನಸು. ಅವರು ಸ್ವತಃ ಇಡೀ ಭಾರತ ದೇಶ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ರೈತರಿಗಾಗಿ ಅಂತರ್ಜಲ ಹೆಚ್ಚು ಮಾಡಬೇಕು, ಈ ಭಾಗದ ಅಭಿವೃದ್ಧಿ ಆಗಬೇಕು, ಒಂದು ಪ್ರವಾಸಿ ತಾಣ ಆಗಬೇಕು, ಇಲ್ಲಿ ದೊಡ್ಡ ಕೆರೆಯನ್ನು ಕಟ್ಟಬೇಕು ಹೇಳಿ ಒಂದು ಸಂಕಲ್ಪ ಮಾಡಿ 50 ಎಕರೆ ದಾನವಾಗಿ ಆ ಕೆರೆಗೆ ಮಠದ ಹೊಲವನ್ನು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಮುರುಘರಾಜೇಂದ್ರ ಅಪ್ಪ ಅವರ ಕನಸನ್ನ ತುಂಬಿದ ಸಭೆಯಲ್ಲಿ BR ಪಾಟೀಲ್ ಹೇಳಿ ಹೋದ್ರು, ಆ ಕೆರೆ ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನ. ಈಗಾಗಲೇ ಅಪ್ಪವರು ನಾವು ಎಲ್ಲರೂ ಬೆಳಗಾವದಲ್ಲಿ DK ಶಿವಕುಮಾರನ್ನ ಕರೆಸಿ ಮಾತನಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನಿತ್ತು. ಇವತ್ತು ಗುರುಪೂರ್ಣಿಮಾ ದಿವಸ ಒಳ್ಳೆಯ ದಿನ. ಈ ಕ್ಷೇತ್ರದ ಶಾಸಕರು ಹೇಳಿದ್ರೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಬಹಿರಂಗವಾದಂಥ ಸಭೆಯಲ್ಲಿ ಹೇಳಿದ್ದಾರೆ, ಇದು 100ಕ್ಕೆ 100 ಆಗ್ತದೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿರ್ತಕ್ಕಂಥ BR ಪಾಟೀಲ್ ಈಗಾಗಲೇ ಮಾತನಾಡಿ ಹೋಗಿದ್ದಾರೆ. ಗೆಳೆಯರಾದಂಥ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯ ಮಿತ್ರರಾದ ತಿಪ್ಪಣ್ಣಪ್ಪ ಕಮಕ್ನೂರವರೇ, ಶ್ರೀಮತಿ ತಿಪ್ಪಣ್ಣಪ್ಪ ಕಮಕ್ನೂರವರೇ, ಇನ್ನೋರ್ವ ಆತ್ಮೀಯ ಗೆಳೆಯರು KPCCಯ ಸದಸ್ಯರಾದ ಸನ್ಮಾನ್ಯ ನಮ್ಮ ನೀಲಕಂಠರಾವ್ ಮುಲ್ಗೇಜಿಯವರೇ ಮತ್ತು ಮಹಾನಗರ ಪಾಲಿಕೆ ಮತ್ತು ಸಿದ್ದರಾಮ್ ಪ್ಯಾಟಿಯವರೇ, ನಮ್ಮ ಸತೀಶ್ ಗುತ್ತೇದಾರ್ ಅವರೇ, ಆನಂದ್ ಪಾಟೀಲ್ ಕೊರಳ್ಳಿಯವರೇ, ಸಂಗ್ರಾಮ್ ಬಿರಾದರ್ ಡಾಕ್ಟರ್ ಅವರೇ, ಆತ್ಮೀಯ ಗೆಳೆಯರು ಬೀದರ್ ಬಿಡಿಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದ ಮುರಳೀಧರ್ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯ ಎಲ್ಲ ಗುರುಗಳ ಪಾದಗಳಿಗೆ ಕೂಡ ಅನಂತ ಅನಂತ ನಮಸ್ಕಾರವನ್ನು ಮಾಡಿ, ಮುಂದಗಡೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಭಕ್ತಾದಿಗಳೇ, ತಾಯಂದರೇ, ಮಾಧ್ಯಮದ ಮಿತ್ರರೇ, ಸಂಗೀತದ ವೃಂದವೇ, ಸಮಯ ಬಹಳ ಆಗಿದೆ, ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಒಟ್ಟಾರೆ ಈ ಒಂದು ಕರ್ನಾಟಕದ ಒಂದು ಮಟ್ಟದ ಸಂಸ್ಕೃತಿಗಳಲ್ಲಿ ಪರಂಪರೆಯಲ್ಲಿ
ಜಿಡ್ಗ ಮಠ ಕೂಡ ಬಹಳ ಅಗ್ರ ಪಂಕ್ತಿಯಲ್ಲಿ ನಿಲ್ತದೆ. ಈಗ ಇಂಥ ಒಂದು